ವೆಲ್ಕಮ್ ಬ್ಯಾಕ್ ಪಾರ್ಟ್ 2 ವಿಡಿಯೋ. ಸೊ ಅಲ್ಲಿದಿಷ್ಟು ಆದಮೇಲೆ ನೆಕ್ಸ್ಟು ಊಟ ಮಾಡೋಣ ಅಂತ ಬಂದ್ವಿ. ನಿಮ್ಗೆ ಆಲ್ರೆಡಿ ಎಲ್ಲ ನಾನು ಮೆನು ಹೇಳಿದ್ದೆ, ಬೇಳೆ ಹೋಳ್ಗೆ, ಸಿಹಿ ಹೋಳ್ಗೆ ಅಂತ. ಸೊ ಅವನ್ನೆಲ್ಲ ಹಾಕ್ಕೊಂಡು ಅಷ್ಟು ಪಂಕ್ತಿಗೆ ಕೂತ್ಕೊಂಡು ಊಟ ಮಾಡೋಣ ಅಂತ ಊಟ ಮಾಡ್ತಾಯಿದ್ವಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಊಟ ಮಾಡ್ತಾಯಿದ್ದೀವಿ. ರೊಟ್ಟಿ, ಹೋಳ್ಗೆ, ಬೇಳೆ ಹೋಳ್ಗೆ, ಹಪ್ಪಳ, ಸಂಡಿಗೆ, ತುಪ್ಪ, ಪಚಡಿ, ಪಲ್ಯ, ಅನ್ನ, ಸಾಂಬಾರು. ಹಬ್ಬದ ಊಟನೇ ಹಬ್ಬದ ಊಟ. ಎಷ್ಟು ಚೆನ್ನಾಗಿರುತ್ತಲ್ಲ ಫ್ರೆಂಡ್ಸ್. ಅಲ್ಲಿ ಊಟ ಮಾಡ್ಕೊಂಡು ಸೊ ನೆಕ್ಸ್ಟು ನಾವು ಈ ಕಡೆ ಮನೆಯಾಗ ಬಳೆ ಇಡಿಸ್ತೀವಿ ಅಂತಂದರು. ಸೊ ಬಳೆ ಇಡಿಸ್ಕೊಳ್ಳೋಣ ಅಂತ ಹೊರಟಿದ್ವಿ. ಹಬ್ಬದ ಫಿಕ್ಸು ಫ್ರೆಂಡ್ಸ್. ಇಲ್ಲಿ ಬಳೆ ಇಡಿಸ್ಕೊಳ್ಳೋದು, ಗೌರಿ ಹಬ್ಬ ಆಯಿತು ಮತ್ತು ತೇರಾಯಿತು, ಬಳೆ ಅಂತ ಫಿಕ್ಸು. ಸೊ ಅಲ್ಲೂ ಕೂಡ ಬಳೆ ಇಡಿಸ್ಕೊಳ್ತಾ ಇದ್ವಿ. ಇವರು ನಮ್ಮ ಎರಡನೇ ಮಾಮ. ಬಳೆ ಇಡಿಸ್ಕೊಳ್ಳೋಕೆ ಹಚ್ಚಿದ್ವಿ. ಹುಡ್ರಿಂದ ಹಿಡಿದು ಎಲ್ಲರಿಗೂ ಬಳೆ ಅಂದರೆ ಎಷ್ಟು ಇಷ್ಟ ಅಲ್ವ ಹೆಣ್ಮಕ್ಳಿಗೆ. ಸೊ ಈಗಿನ ಕಾಲ ಒಬ್ಬೊಬ್ರು ಇರ್ತಾರೆ, ಹೆಣ್ಮಕ್ಳು ಬಳೆ ತೊಟ್ಕೊಳಲ್ಲ, ಆ ಥರ ಇರ್ತಾರೆ. ಬಟ್ ಇಲ್ಲಿ ಹಳ್ಳೀಲಿ ಎಲ್ಲರೂ ಬಳೆ ಹಾಕ್ಕೊಳ್ತಾರೆ. ಹಾಗಾಗಿ ತುಂಬಾ ಚೆನ್ನಾಗಿತ್ತು. ನಮ್ಮ ಪಿಂಕುನೂ ಸಹ ಬಳೆ ಹಾಕ್ಕೊಂಡು ನೋಡಿ ಅಂತ ತೋರಿಸ್ತಾ ಇದ್ಲು. ಏನೋ ಹೇಳ್ರಿ, ಚಿಕ್ಕ ಮಕ್ಳಿಗೆ ಒಂಥರ ಖುಷಿನೇ ಖುಷಿ. ಯಾರಾದರೂ ಬಂದರೆ, ಜಾತ್ರೆಗೆ ಹೋಗ್ಬೇಕು ಅಂದರೆ, ಅವನ್ನೆಲ್ಲ ನೋಡಬೇಕು ಅಂದರೆ ಎಷ್ಟು ಖುಷಿಯಲ್ಲಿ ಇರ್ತಾರೆ. ಹಾಗೆಯೇ ನಮ್ಮ ಪಿಂಕುನೂ ಕೂಡ ಖುಷಿನೇ ಖುಷಿ ಇದ್ದರು. ಅಲ್ಲಿ ಒಬ್ಬರು ತಾತ 10 ರೂಪಾಯಿ ಕೊಟ್ಟರು. ಸೊ ಅದನ್ನ ಇಟ್ಕೊಂಡು ಹಬ್ಬ ಥರ ಮಾಡ್ತಾಯಿದ್ಲು ನೋಡಿ ಫ್ರೆಂಡ್ಸ್. ನೆಕ್ಸ್ಟ್ ಇಲ್ಲಿ ಹೊರಗಡೆ ಬಂದರೆ ಈ ಹುಡ್ರು ಮೇಳ ಹೆಂಗಿದೆ ನೋಡಿ, ಆಟಾಡೋದು ಒಂಥರ ಚೆನ್ನಾಗಿತ್ತು ಫ್ರೆಂಡ್ಸ್. ನನಗಂತೂ ಭಾಳ ಎಂಜಾಯ್ಮೆಂಟ್. ಭಾಳ ದಿವಸದ ಮೇಲೆ ಈ ಥರ ಫ್ಯಾಮಿಲಿ ನೋಡ್ತಿದ್ದೀನೇನೋ ಅನಿಸ್ತು. ತುಂಬಾ ಖುಷಿ ಅನ್ನಿಸ್ತು ಫ್ರೆಂಡ್ಸ್ ನನಗಂತೂ. ಅಪ್ಪ ಕಳ್ಕೊಂಡೆ, ಅಜ್ಜಿ ಕಳ್ಕೊಂಡೆ ಅಂತ ಒಂದಿಷ್ಟು ಕಡೆ ದುಃಖ ಇತ್ತು. ಸೊ ಅದನ್ನೆಲ್ಲ ಸ್ವಲ್ಪ ಮರೆಯೋಷ್ಟು ಸಂತೋಷ ಇತ್ತು ಅಲ್ಲಿ. ಎಲ್ಲರಿಗೂ ಫೀಲ್ ಇತ್ತು ನಮ್ಮ ಅಜ್ಜಿಗೆ ಹೋಗಿರೋದು. ಬಟ್ ಏನೋ ಬರಬೇಕಲ್ಲ ಹಬ್ಬದಲ್ಲಿ, ಪಾಪ ಕರೆದೋಗಿದ್ದಾರೆ, ಹಬ್ಬ ಮಾಡಲೇಬೇಕು, ಈಗ ಬಿಡೋಕ್ಕಂತೂ ಆಗಲ್ಲಲ್ಲ ಅಂತ ಬಂದ್ವಿ. ಆದರೂ ಖುಷಿಲಿದ್ವಿ. ಸೊ ನೆಕ್ಸ್ಟು ಅದೆಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದೆ ತೇರು ಜಾತ್ರೆ ನೋಡೋಣ ಅಂತ ಹೊರಟಿದ್ವಿ ಫ್ರೆಂಡ್ಸ್. ಎಲ್ಲರೂ ಅಲ್ಲ ಟ್ಯಾಕ್ರಿಗೆ ಕೂತ್ಕೊಂಡಿದ್ವಿ. ಟ್ಯಾಕ್ರಿಗೆ ಹೋಗೋಕೆ ಒಂಥರ ಮಜಾ ಅಲ್ವಾ ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ. ಟ್ಯಾಕ್ರಿಲಿ ಹೋಗಲ್ಲಂತೂ ಸಖತ್ತಾಗಿರುತ್ತೆ. ಏನಪ್ಪ ಅಂದರೆ ಓಪನ್ ಅಪ್ ಗಾಳಿ, ಎಲ್ಲ ಕಡೆಗೂ ಗಾಳಿ ಬರ್ತಿರುತ್ತೆ. ಎಲ್ಲೂ ಇಕ್ಕಟ್ಟು ಅನಿಸ್ಲಿಲ್ಲ ನಮಗೆ. ಎಲ್ಲ ಕಡೆಗೂ ಗಾಳಿನೇ ಇರುತ್ತೆ. ಸೊ ಮುಂದೆ ನೋಡೋಣ ಅಂತ ಬನ್ನಿ ಫ್ರೆಂಡ್ಸ್. ಸೊ ಇದು ಬೇನಳ್ಳಿ ತೇರು ಜಿಗಳಿ ಹರಿಯುತ್ತೆ ಅಂತಾರೆ. ಯುಗಾದಿ ಟೈಮಲ್ಲಿ ಜಿಗಳಿ ತೇರು ಬೇನಳ್ಳಿ ಹರಿಯುತ್ತೆ ಅಂತಾರೆ. ಸೊ ಹಾಗಾಗಿ 2 ಊರಲ್ಲಿ ಸೇರಿ ಹಬ್ಬ ಮಾಡ್ತಾರೆ. 3 ದಿನ ತುಂಬ ವಿಜೃಂಭಣೆಯಿಂದನೇ ಮಾಡ್ತಾರೆ ಫ್ರೆಂಡ್ಸ್. ಸಖತ್ತಾಗಿ ಇರುತ್ತೆ. ಕೊಕ್ಕಂಗರಪ್ಪನ ತೇರು ಬಿಟ್ಟರೆ ಜಿಗಳಿ ತೇರು ಅಂತಲೇ ಹೇಳ್ಬೋದು. ನಮ್ಮೂರು ತೇರು ಇರುತ್ತೆ, ಆದರೆ ಸ್ವಲ್ಪ ಕಡಿಮೆನೇ ನಮಗೆ. ಹಾಗಾಗಿ ಫ್ರೆಂಡ್ಸ್, ಸೊ ಜಿಗಳಿ ಏನು ದೂರ ಇಲ್ಲ, ಒಂದು 3 ಕಿಲೋಮೀಟ್ರ್ ಇರುತ್ತೆ ಫ್ರೆಂಡ್ಸ್. ಹಾಗಾಗಿ ಇವರು ಕೂಡ ನಡ್ಕೊಂಡು ಬರ್ತಾರೆ. ನಾವು ನಡ್ಕೊಂಬರೋಣ ಅಂತ ಪ್ಲ್ಯಾನ್ ಇತ್ತು. ಸೊ ಹುಡ್ರಿದ್ದು ಮತ್ತು ಕತ್ಲಲ್ಲ ಅಂದು ನಮ್ಮ ಮಾವ ಬೈದರು, ಬೇಡ ಟ್ಯಾಕ್ರಿಗೆ ಹೋಗೋಣ ಅಂತ ಬರ್ರಿ, ಚೆನ್ನಾಗಿರುತ್ತೆ ಅಂದ್ರೆ. ಇಲ್ಲೂ ಕೂಡ ಅವ್ರು ತರಲೆ ಮಕ್ಳದಂತರು ಅಲ್ವಾ ಫ್ರೆಂಡ್ಸ್. ಟ್ಯಾಕ್ರಿಲಿ ಹೋಗೋಕೆ ಒಂಥರ ಮಜಾನೇ ಬೇರೆ. ಯಾರು ಕಾರ್ ತಗೊಂಡು ಏನು ಮಾಡ್ತೀರಿ, ಈ ವಿಮಾನ ತಗೊಂಡು ಏನು ಮಾಡ್ತೀರಿ, ಟ್ರೈನು ಬಸ್ಸು ತಗೊಂಡು ಏನು ಮಾಡ್ತೀರಿ, ಟ್ಯಾಕ್ರಿ ಮುಂದೆ ಏನು ಹೇಳ್ಬೇಡ್ರಿ ಫ್ರೆಂಡ್ಸ್. ಈ ಸಿಟಿಲಿ ಕಾರು ಶೋಕಿ ಅಂತ ತೋರಿಸ್ತಾರೆ, ಟ್ಯಾಕ್ರಿಲಿ ಹಂಗೆ ಅನಿಸಲ್ಲ, ಭಾಳ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಹಳ್ಳಿ ಲೈಫ್ ಈಸ್ ದ ಬೆಸ್ಟ್ ಲೈಫ್ ಅಂತ ಹೇಳ್ತಾರೆ. ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಫ್ರೆಂಡ್ಸ್. ಕಾರು ಇರಬೇಕು ಎಮರ್ಜೆನ್ಸಿಗೆ, ಬಟ್ ಇಂಥ ಖುಷಿ ಕೊಡೋ ಟೈಮ್ ಅಂದರೆ ಟ್ಯಾಕ್ರಿನೇ ಅಲ್ವಾ. ಸೊ ಅಂತೂ ಜಿಗಳಿ ಬಂತು ಫ್ರೆಂಡ್ಸ್. ಜಿಗಳಿ ಎಂಟ್ರೆನ್ಸ್ ಬಂದ್ವಿ ನಾವು. ತುಂಬಾ ಗ್ರ್ಯಾಂಡಾಗಿ ಆಚರಿಸ್ತಾಯಿದ್ರು. ಸೊ ಇಲ್ಲಿ ಬೆಲ್ಲದ ಬಂಡಿ ಅಂತ ಕಟ್ತಾರಂತೆ ಫ್ರೆಂಡ್ಸ್. ನಾನು ನೋಡಿದ್ದೆಲ್ಲ ಒಂದು 2-3 ಇಯರ್ಸ್ ಆಯಿತು. ಸೊ ಇದೇ ವರ್ಷನೇ ಬೆಲ್ಲದ ಬಂಡಿ ಅಂತ ನೋಡಿದರು. ತುಂಬಾ ಚೆನ್ನಾಗಿತ್ತು. ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಹೇಗಿರುತ್ತೆ ಬೆಲ್ಲದ ಬಂಡಿ ಅಂತ. ಸೊ ನಾವು ಬರಬೇಕಾದ್ರೆ ನಮಗೆ ಆಪೋಸಿಟ್ಟೇ ಸಿಕ್ಬಿಡ್ತದೆ ಬೆಲ್ಲದ ಬಂಡಿ. ಎತ್ತುಗಳನ್ನೆಲ್ಲ ಪೂಜೆ ಮಾಡ್ಕೊಂಡು ಅವಕ್ಕೆ ಅಲಂಕಾರ ಮಾಡ್ಕೊಂಡು ಬೆಲ್ಲ ನೀರನ್ನ ಒಂದು ಬಂಡಿ ಅಂದರೆ ಎತ್ತಿನ ಗಾಡಿ ಇರುತ್ತಲ್ಲ ಅದಕ್ಕೆ ಕಟ್ಕೊಂಡು ಸೊ ದೇವ್ರಿಗೆ ಬಂದು ತೋರಿಸ್ಬಿಟ್ಟು ಆಮೇಲೆ ಅದನ್ನು ಯಾರಾದರೂ ಇಸ್ಕೊಂಡು ಕುಡಿಬೋದಂತೆ. ನೋಡಿ ಫ್ರೆಂಡ್ಸ್, ಬೇನಳ್ಳಿ ಜನ ಇವರು. ತುಂಬಾ ಎತ್ತುಗಳು ಬಂದದ್ದು. ಅವ್ನು ಹಿಡಿಯೋದಂತೂ ಭಾಳ ಕಷ್ಟ ಆಗಿತ್ತು ಫ್ರೆಂಡ್ಸ್. ಭಾಳ ಅಂದರೆ ಭಾಳನೇ ಕಷ್ಟ ಆಗಿತ್ತು ನೋಡಿ. ಅವರು ಹಿಡಿಯೋಕ್ಕೆ ಹಾಕೋದಿಲ್ಲ. ಆ ಹಸುಗಳಿಗೆ ಒಂಥರ ಇರಿಟೇಷನ್ ಅನಿಸ್ಬೋದು, ಇವ್ರಿಗೆ ಅದು ಖುಷಿ ಕೊಡೋದು, ಬಟ್ ಅವಕ್ಕೆ ಇರಿಟೇಷನ್ ಅನಿಸೋದು ಅಲ್ವಾ. ಅಂದರೂ ಪ್ರಾಣಿ ಹಿಂಸೆ ಮಹಾಪಾಪ, ಪ್ರಾಣಿ ಹಿಂಸೆ ಮಾಡಬಾರ್ದು. ಬಟ್ ಇವರು ಸೇಫಾಗಿ ಕರ್ಕೊಂಡು ಹೋಗ್ತಾಯಿದ್ರು. ಸೊ ಅದನ್ನು ನೋಡಿ ನನಗೆ ಭಾಳ ಖುಷಿ ಅನಿಸ್ತು ಫ್ರೆಂಡ್ಸ್. ತುಂಬಾ ಚೆನ್ನಾಗಿ ಮಾಡಿದರು. ಈಗಂತೂ ಕೇಳ್ತೀರಾ, ಎಲ್ಲ ಮಲೆನಾಡು ಸೈಡ್ ಅಂತೂ ಎತ್ತಿಂದು ರೇಸ್ ಬಿಡ್ತಾರೆ, ಅದನ್ನ ಬಿಡ್ತಾರೆ. ಅದನ್ನು ನೋಡ್ಕೊಬಂದು ಇಲ್ಲಿ ನಮ್ಮ ಜನನೂ ಅಷ್ಟೇ ಎತ್ತಿನ ರೇಸ್ ಬಿಡೋದು, ಅದನ್ನ ಮಾಡೋದು ಈ ವರ್ಷದಿಂದ ಭಾರಿ ಹುಚ್ಚು. ಗಂಡು ಮಕ್ಳಿಗಂತೂ ಎತ್ತಿಂದು ಅದೆಲ್ಲ ಸ್ವಲ್ಪ ಎಮೋಷನ್ ಇರುತ್ತೆ. ಯಾಕೆಂದರೆ ಆಕಳು ಹಸುನೆಲ್ಲ ಸಾಕ್ತಾರಲ್ಲ. ಸೊ ಹಾಗಾಗಿ
ಅಂದರೂ ಕೇರ್ಫುಲ್ಲಾಗೆ ಇಟ್ಕೊಳ್ತಾರೆ, ಕೇರ್ಫುಲ್ಲಾಗೆ ಮಾಡ್ತಾರೆ. ಸೊ ಈ ಬೆಲ್ಲದ ಬಂಡಿ ಅಂದರೂ ತುಂಬಾ ಚೆನ್ನಾಗಿತ್ತು. ಈ ಬೆಲ್ಲದ ನೀರು ಇಸ್ಕೊಂಡು ಕುಡಿಬೇಕಂತೆ, ನನಗೆ ಗೊತ್ತಿರಲಿಲ್ಲ. ಸೊ ನೆಕ್ಸ್ಟ್ ಟೈಮ್ ಖಂಡಿತ ನಾನು ಇಸ್ಕೊಂಡು ಕುಡಿತೀನಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಬೆಲ್ಲದ ಬಂಡಿ ನೀರು, ಬೆಲ್ಲ ನೀರು ಹಾಕ್ಕೊಂಡು ಇದು ಮಾಡ್ತಾರೆ. ನಮ್ಮ ಅಪ್ಪಾಜಿ ಮನೆ ಕಡೆಯೂ ಬೆಲ್ಲದ ಬಂಡಿ ಕಟ್ತಾ ಇದ್ರಂತೆ ಅವಾಗೆಲ್ಲ. ಸೊ ಇವಾಗಿಲ್ಲ ಫ್ರೆಂಡ್ಸ್, ಯಾಕೆಂದರೆ ಯಾಕಂದ್ರೆ ನಡೆಸೋದಿಲ್ಲ ಅದನ್ನ. ಬಟ್ ಅಕ್ಕಿ ಬೆಲ್ಲ ಅದನ್ನೆಲ್ಲ ಕೊಟ್ಟು ಬರ್ತೀವಿ. ನೋಡಿ ಫ್ರೆಂಡ್ಸ್ ಹೇಗಿರಿದೆ ಅಂತ. ಅವ್ನು ಬಗ್ಸೋಕ್ಕೆ ಹಾಕೊಲ್ದು ಯಪ್ಪ, ಅವರೇ ಗ್ರೇಟು ಗಂಡು ಮಕ್ಕಳು, ಬಗ್ಸ್ಕೊಂಡು ಅವ್ನು ತಗೊಂಡು ಹೋಗೋದು. ಅಲ್ಲಿ ಕಾಲು ಜಾರೋದೊಂದು ಯಪ್ಪ ಹೆಂಗಿತ್ತು ಅಂದರೆ ಮೈ ಜುಮ್ ಅನ್ಸೋದು ಅವನ್ನೆಲ್ಲ ನೋಡಿ. ಎಲ್ಲಿ ಬಂದು ನಮಗೆ ಗುದ್ದುಬಿಡ್ತವೇನೋ ಅನ್ನೋಷ್ಟು ಫೀಲ್ ಆಗ್ತಾಯಿತ್ತು ಫ್ರೆಂಡ್ಸ್. ಬಟ್ ಸ್ಟಿಲ್ ಚೆನ್ನಾಗಾಯಿತು ನೋಡಲಿಕ್ಕೆ. ಆಪೋಸಿಟ್ ಅದು ಸಿಕ್ತು ನಮಗೆ. ತುಂಬಾ ಚೆನ್ನಾಗಿತ್ತು ಬೆಲ್ಲದ ಬಂಡಿ. ಭಾಳ ಚೆನ್ನಾಗಿ ಆಚರಣೆ ಮಾಡಿದರು. ಅದನ್ನೆಲ್ಲ ಡೆಕೋರೇಷನ್ನು ಕೂಡ ಭಾಳ ಚೆನ್ನಾಗಿ ಇಟ್ಕೊಂಡಿದ್ರು ನೋಡಿ ಫ್ರೆಂಡ್ಸ್. ಇವೆಲ್ಲ ಸಿಗ್ತವೆ ಹಳ್ಳೀಲಿ ಅವಕಾಶ ನೋಡೋ ಅಂಥ. ಬಟ್ ಸಿಟಿಲೆಲ್ಲ ಈ ಥರ ಮಾಡಲ್ಲ. ಏನೋ ಒಂಥರ ಸಿಟಿ ಲೈಫೇ ಬೇರೆ, ಹಳ್ಳಿ ಲೈಫೇ ಬೇರೆ ಅಲ್ವಾ. ಸಿಟಿನೇ, ಹಳ್ಳಿನೇ. ಆದರೂ ನಮ್ಮ ಹಳ್ಳಿನೇ ಚಂದ ಫ್ರೆಂಡ್ಸ್. ಇಂಥ ಪರಿಸರ ವಾತಾವರಣದ ಮಧ್ಯೆ ಸೊ ಇದಿಷ್ಟು ಹೇಳ್ತಾ, ಯಾರೆಲ್ಲ ನನ್ನ ವ್ಲಾಗ್ ನೋಡ್ತಿದ್ರು ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ ಹೀಗೆ ನಾನು ಬೆಳೆಸಿ ಫ್ರೆಂಡ್ಸ್ ಅಂತ ಹೇಳಿ. ಸೊ ಎಲ್ರಿಗೂ ಅಡ್ವಾನ್ಸ್ ಹ್ಯಾಪಿ ಹೋಲಿ.